ವೀಕ್ಷಕರೇ, ಒಂದು ವಜ್ರ, ಕೇವಲ ಒಂದೇ ಒಂದು ವಜ್ರ. ಆ ವಜ್ರಕ್ಕಾಗಿ ಸಾಮ್ರಾಜ್ಯಗಳು ನಾಶವಾಗಿವೆ, ರಾಜ್ಯರ ಹತ್ಯೆಯಾಗಿವೆ, ರಾಜವಂಶಗಳು ಪತನಗೊಂಡಿವೆ, ನೂರಾರು ಯುದ್ಧಗಳು ನಡೆದಿವೆ ಮತ್ತು ಇಂದಿಗೂ ಆ ವಜ್ರ ಬ್ರಿಟನ್ ರಾಜಮನೆತನದ ವಶದಲ್ಲಿದ್ದರೂ ಕೂಡ ಅದನ್ನು ಆ ರಾಜಮನೆತನದ ಪುರುಷರು ಕೈಯಲ್ಲಿ ಹಿಡಿದುಕೊಳ್ಳಲು ಕೂಡ ಹೆದರುತ್ತಾರೆ. ಇದು ಯಾವುದೇ ಸಿನಿಮಾದ ಕಥೆಯಲ್ಲ, ಇದು ಜಗತ್ತಿನ ಅತ್ಯಂತ ಪ್ರಸಿದ್ಧ ವಜ್ರ ಕೊಹಿನೂರ್ನ ನಿಜವಾದ ಕತೆ. ಕೆಲವರು ಇದನ್ನು ಒಂದು ಅಮೂಲ್ಯ ವಜ್ರ ಅಂತಾರೆ, ಆದ್ರೆ ಕೆಲವರು ಇದನ್ನು ಶಾಪಗ್ರಸ್ತ ವಜ್ರ ಅಂತಾಲೇ ಕರೀತಾರೆ. ಆಶ್ಚರ್ಯದ ಸಂಗತಿ ಏನಂದ್ರೆ, ಈ ವಜ್ರ ಯಾರ ಕೈಗೆ ಹೋಯಿತೋ ಅವರ ಜೀವನದಲ್ಲಿ ಒಂದಲ್ಲ ಒಂದು ದುರಂತ ಘಟನೆಗಳು ಸಂಭವಿಸಿವೆ. ಹಾಗಾದ್ರೆ ಈ ಕೊಹಿನೂರ್ ವಜ್ರ ನಿಜವಾಗಿಯೂ ಶಾಪಗ್ರಸ್ತವೇ? ಈ ವಜ್ರದ ನಿಜವಾದ ಇತಿಹಾಸ ಏನು ಮತ್ತು ಭಾರತ ಇಂದು ಕೂಡ ಈ ವಜ್ರವನ್ನು ಮರಳಿ ಯಾಕೆ ಕೇಳುತ್ತಿದೆ? ಇಂದು ಕೊಹಿನೂರ್ ವಜ್ರದ ಭಯಾನಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ದಯವಿಟ್ಟು ಕೊನೆಯವರೆಗೂ ನೋಡಿ. ಸುಮಾರು 800 ವರ್ಷಗಳ ಹಿಂದೆ ಇಂದಿನ ಆಂಧ್ರ ಪ್ರದೇಶದ ಕೊಲ್ಲೂರು ಎಂಬ ಪ್ರದೇಶದಲ್ಲಿ ಒಂದು ವಜ್ರದ ಗಣಿ ಇತ್ತು. ಈ ಕಾಲದಲ್ಲಿ ಬಹುತೇಕ ಎಲ್ಲ ವಜ್ರಗಳು ಇಲ್ಲಿಯೇ ಸಿಗುತ್ತಿದ್ದವು. ಒಂದು ದಿನ ಅಲ್ಲಿನ ಕಾರ್ಮಿಕರು ಮಣ್ಣು ಅಗೆಯುವಾಗ ಅವರಿಗೆ ಒಂದು ವಿಚಿತ್ರವಾದ ಕಲ್ಲು ಸಿಕ್ಕಿತು. ಅದು ಸಾಮಾನ್ಯವಾದ ಕಲ್ಲಲ್ಲ. ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಅದು 1000 ಸೂರ್ಯರಂತೆ ಹೊಳೆಯುತ್ತಿತ್ತು. ಅದೇ ಮುಂದೆ ಕೊಹಿನೂರ್ ಅಂತ ಪ್ರಸಿದ್ಧವಾಯಿತು. ಆ ಸಮಯದಲ್ಲಿ ಇದರ ತೂಕ ಸುಮಾರು 793 ಕ್ಯಾರೆಟ್ ಇತ್ತು. ಅಂದರೆ ಇಂದಿನ ಕೊಹಿನೂರ್ಗಿಂತಲೂ ಸುಮಾರು 3 ಪಟ್ಟು ದೊಡ್ಡದು. ಮೊದಲು ಈ ವಜ್ರ ಕಾಕತೀಯ ರಾಜರ ಬಳಿ ಇತ್ತು ಎಂದು ಇತಿಹಾಸಕಾರರು ಹೇಳ್ತಾರೆ. ಅಲ್ಲಿಂದಲೇ ಈ ವಜ್ರದ ರಕ್ತಸಿಕ್ತ ಅಧ್ಯಾಯ ಶುರುವಾಗುತ್ತದೆ. 1310ನೇ ವರ್ಷ, ದೆಹಲಿ ಸುಲ್ತಾನನ ಸೇನಾಪತಿ ಮಾಲಿಕ್ ಕಪೂರ್ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡುತ್ತಾನೆ. ಕಾಕತೀಯರ ರಾಜಧಾನಿ ವಾರಂಗಲ್ ಮೇಲೆ ಭೀಕರ ಯುದ್ಧ ನಡೆಯುತ್ತದೆ. ಕೊನೆಗೆ ಕಾಕತೀಯರ ರಾಜ ಸೋಲನ್ನಪ್ಪುತ್ತಾನೆ. ಅಪಾರ ಸಂಪತ್ತಿನ ಜೊತೆ ಈ ಅಮೂಲ್ಯ ವಜ್ರವನ್ನು ಮಾಲಿಕ್ ದೆಹಲಿಗೆ ತೆಗೆದುಕೊಂಡು ಹೋಗುತ್ತಾನೆ. ಆದರೆ ಇಲ್ಲಿಂದನೇ ವಿಚಿತ್ರ ಘಟನೆಗಳು ಆರಂಭವಾಗುತ್ತವೆ. ಮಾಲಿಕ್ ಕಪೂರ್ನನ್ನು ಸ್ವಲ್ಪ ಸಮಯದ ನಂತರ ಒಂದು ಜಗಳದಲ್ಲಿ ಕೊಲ್ಲಲಾಗುತ್ತದೆ. ಆ ನಂತರ ದೆಹಲಿ ಸುಲ್ತಾನರ ಆಡಳಿತ ಅಸ್ಥಿರವಾಯಿತು. ಅಧಿಕಾರಕ್ಕಾಗಿ ರಕ್ತಪಾತಗಳು ಕೂಡ ಮುಂದುವರೆಯಿತು. ಆದರೆ ವೀಕ್ಷಕರೇ, ಇದು ಕೇವಲ ಆರಂಭ ಮಾತ್ರ. 1526ರ ಪಾಣಿಪತ್ ಯುದ್ಧ. ಬಾಬರ್ ಭಾರತಕ್ಕೆ ಬರುತ್ತಾನೆ. ದೆಹಲಿ ಸುಲ್ತಾನರ ಸಾಮ್ರಾಜ್ಯವನ್ನು ಸೋಲಿಸುತ್ತಾನೆ. ಅಲ್ಲಿಂದ ಈ ವಜ್ರ ಮೊಘಲರ ಕೈ ಸೇರುತ್ತದೆ. ಬಾಬರ್ ತನ್ನ ಆತ್ಮಚರಿತ್ರೆಯಲ್ಲಿ ಒಂದು ಅಮೂಲ್ಯ ವಜ್ರದ ಉಲ್ಲೇಖ ಮಾಡಿದ್ದಾನೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಅದು ಕೂಡ ಈ ಕೊಹಿನೂರ್ ವಜ್ರವೇ ಆಗಿದೆ. ಆದರೆ ಮೊಘಲರಿಗೂ ಕೂಡ ಈ ವಜ್ರ ಅದೃಷ್ಟ ತಂದುಕೊಡಲಿಲ್ಲ. ಹುಮಾಯೂನ್ ತನ್ನ ಸಾಮ್ರಾಜ್ಯವನ್ನು ಕಳೆದುಕೊಂಡ. ನಂತರ ಅಕ್ಬರ್ ಅನೇಕ ಬಂಡಾಯಗಳನ್ನು ಎದುರಿಸಿದ. ಶಹಜಹಾನ್ ತನ್ನ ಜೀವನದ ಕೊನೆಯ ದಿನಗಳನ್ನು ಸೆರೆಮನೆಯಲ್ಲೇ ಕಳೆಯಬೇಕಾದ ಪರಿಸ್ಥಿತಿ ಬಂತು. ಔರಂಗಜೇಬನ ನಂತರ ಮೊಘಲ್ ಸಾಮ್ರಾಜ್ಯ ಕುಸಿಯಲು ಆರಂಭವಾಯಿತು. ಆದರೆ ವೀಕ್ಷಕರೇ, ಇದು ಕೇವಲ ಕಾಕತಾಳೀಯವ ಅಥವಾ ವಜ್ರದ ಶಾಪವೇ? ನೀವೇ ನಿರ್ಧಾರ ಮಾಡಬೇಕು. 1739ರಲ್ಲಿ ಪರ್ಷಿಯಾದ ರಾಜ ನಾದಿರ್ ಶಾ ಭಾರತಕ್ಕೆ ದಾಳಿ ಮಾಡುತ್ತಾನೆ. ದೆಹಲಿ ನಗರ ರಕ್ತದ ಕೆರೆಯಾಗುತ್ತದೆ. ಸಾವಿರಾರು ಜನರ ಹತ್ಯೆಯಾಗುತ್ತದೆ. ಮೊಘಲರ ಅಪಾರ ಸಂಪತ್ತನ್ನು ದೋಚಲಾಗುತ್ತದೆ. ಆ ಸಮಯದಲ್ಲಿ ನಾದಿರ್ ಶಾಗೆ ಒಂದು ಮಾಹಿತಿ ಸಿಗುತ್ತದೆ. ಮೊಘಲ್ ಚಕ್ರವರ್ತಿ ತನ್ನ ಪಾಗಡಿಯೊಳಗೆ ಅಮೂಲ್ಯ ವಜ್ರವನ್ನು ಅಡಗಿಸಿಕೊಂಡಿದ್ದಾನೆ ಎಂದು. ಆಗ ನಾದಿರ್ ಶಾ ಒಂದು ಕುತಂತ್ರ ಮಾಡುತ್ತಾನೆ. ಸ್ನೇಹದ ಸಂಕೇತವಾಗಿ ಪಾಗಡಿ ವಿನಿಮಯ ಮಾಡಿಕೊಳ್ಳೋಣ ಎಂದು ಹೇಳುತ್ತಾನೆ. ಆದರೆ ಮೊಘಲ್ ಚಕ್ರವರ್ತಿಗೆ ಇದನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಹೀಗೆ ಕೊಹಿನೂರ್ ಪರ್ಷಿಯಾಗೆ ಹೋಗುತ್ತದೆ. ವಜ್ರವನ್ನು ನೋಡಿದ ನಾದಿರ್ ಶಾ ಆಶ್ಚರ್ಯದಿಂದ ಕೊಹ್ ಈ ನೂರ್ ಅಂದರೆ ಬೆಳಕಿನ ಪರ್ವತ ಎಂದು ಉದ್ಗರಿಸುತ್ತಾನೆ. ಅಲ್ಲಿಂದನೇ ಈ ವಜ್ರಕ್ಕೆ ಕೊಹಿನೂರ್ ಎಂದು ಹೆಸರು ಹುಟ್ಟಿಕೊಂಡಿತ್ತು ಎಂದು ಇತಿಹಾಸದಲ್ಲಿ ಉಲ್ಲೇಖವಿದೆ. ಆದರೆ ಕೆಲವೇ ವರ್ಷಗಳಲ್ಲಿ ನಾದಿರ್ ಶಾ ತನ್ನ ಸೈನಿಕರಿಂದಲೇ ಹತ್ಯೆಯಾಗ್ತಾನೆ. ನಾದಿರ್ ಶಾ ಸಾವಿನ ನಂತರ ವಜ್ರ ಮತ್ತೆ ಕೈಯಿಂದ ಕೈಗೆ ಬದಲಾಗುತ್ತಿರುತ್ತದೆ. ಅಫ್ಘಾನಿಸ್ತಾನದ ದೊರೆಗಳ ಬಳಿ ಹೋಗುತ್ತದೆ. ಅಲ್ಲಿ ಕೂಡ ಯುದ್ಧ, ದಂಗೆ, ಹತ್ಯೆ, ಅಧಿಕಾರದ ಹೋರಾಟಗಳು ನಡೆಯುತ್ತವೆ. ಒಬ್ಬ ರಾಜನ ಕಣ್ಣನ್ನು ಕೀಳಲಾಯಿತು, ಇನ್ನೊಬ್ಬನನ್ನು ಸೆರೆಮನೆಗೆ ಹಾಕಲಾಯಿತು, ಮತ್ತೊಬ್ಬ ರಾಜನನ್ನು ಅಧಿಕಾರದಿಂದ ಕೆಳಗಿಳಿಸಲಾಯಿತು. ಈ ಎಲ್ಲ ಘಟನೆಗಳ ಮಧ್ಯೆ ಕೊಹಿನೂರ್ ನಿರಂತರವಾಗಿ ಕೈ ಬದಲಾಯಿಸುತ್ತಲೇ ಇತ್ತು. ಜನರು ಈಗ ಒಂದು ವಿಷಯವನ್ನು ನಂಬಲು ಆರಂಭಿಸಿದರು. ಈ ವಜ್ರ ಪುರುಷ ಆಡಳಿತಗಾರರಿಗೆ ಶುಭವಲ್ಲ, ಅಪಶಕುನ, ಇದು ಒಳ್ಳೆಯದಲ್ಲ ಎಂದು.
1813ರಲ್ಲಿ ಈ ವಜ್ರ ಪಂಜಾಬಿನ ಮಹಾರಾಜ ರಣಜಿತ್ ಸಿಂಗ್ ಕೈಗೆ ಬರುತ್ತದೆ. ರಣಜಿತ್ ಸಿಂಗ್ ಶಕ್ತಿಶಾಲಿ ರಾಜನಾಗಿದ್ದ. ಆದರೆ ಅವನ ಮರಣದ ನಂತರ ಸಿಖ್ ಸಾಮ್ರಾಜ್ಯದಲ್ಲಿ ಗೊಂದಲ ಆರಂಭವಾಯಿತು. ಒಂದರ ನಂತರ ಒಂದರಂತೆ ರಾಜರುಗಳು ಸತ್ತರು. ಒಳಜಗಳಗಳು ಶುರುವಾದವು. ಸಾಮ್ರಾಜ್ಯಗಳು ದುರ್ಬಲವಾಯಿತು. ಇದನ್ನೇ ಅವಕಾಶ ಮಾಡಿಕೊಂಡ ಬ್ರಿಟಿಷರು ಪಂಜಾಬನ್ನು ವಶಪಡಿಸಿಕೊಂಡರು ಮತ್ತು ಕೊಹಿನೂರ್ ವಜ್ರವನ್ನು ಕೂಡ ಆ ರಾಜವಂಶದಿಂದ ಕಸಿದುಕೊಂಡರು. 1850 ಕೊಹಿನೂರ್ ಲಂಡನ್ ಅನ್ನು ತಲುಪಿತು. ರಾಣಿ ವಿಕ್ಟೋರಿಯಾಗೆ ಉಡುಗೊರೆಯಾಗಿ ನೀಡಲಾಯಿತು. ಆದರೆ ಅಲ್ಲಿಯೂ ಕೂಡ ಶಾಪದ ಕಥೆಗಳು ಹಬ್ಬಿದವು. ಈ ವಜ್ರವನ್ನು ಧರಿಸಿದ ಪುರುಷ ಆಡಳಿತಗಾರರಿಗೆ ಮರಣ ಸಂಭವಿಸುತ್ತವೆ ಎಂಬ ವದಂತಿ ಹರಡಿತು. ಅದಕ್ಕಾಗಿ ಬ್ರಿಟಿಷ್ ರಾಜರುಗಳು ಈ ವಜ್ರವನ್ನು ಧರಿಸಲಿಲ್ಲ. ಇಂದಿಗೂ ಈ ವಜ್ರವನ್ನು ಹೆಚ್ಚಾಗಿ ಬ್ರಿಟಿಷ್ ರಾಣಿಯರ ಕಿರೀಟದಲ್ಲೇ ಅಳವಡಿಸಲಾಗಿದೆ. ಇದು ಕೇವಲ ಮೂಢನಂಬಿಕೆಯ ಅಥವಾ ರಾಜಮನೆತನವು ಈ ಶಾಪವನ್ನು ನಂಬುತ್ತಿದೆಯಾ? ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇಲ್ಲ. ಇತಿಹಾಸಕಾರರ ಪ್ರಕಾರ ಕೊಹಿನೂರ್ಗೆ ಶಾಪಕ್ಕಿಂತಲೂ ದೊಡ್ಡ ಕಾರಣವಿದೆ. ಅದು ಅಧಿಕಾರ. ಈ ವಜ್ರ ಅಮೂಲ್ಯವಾಗಿದ್ದ ಕಾರಣ ಅದಕ್ಕಾಗಿ ರಾಜರುಗಳು ಯುದ್ಧ ಮಾಡಿದರು. ಯುದ್ಧ ನಡೆದಾಗ ಸಾವುಗಳು ಸಹಜ. ಅಧಿಕಾರಕ್ಕಾಗಿ ಹೋರಾಟ ನಡೆದಾಗ ದ್ರೋಹಗಳು ಸಹಜ. ಹೀಗಾಗಿ ಇದು ಶಾಪವಲ್ಲ, ಮಾನವನ ದುರಾಸೆಯೇ ಇದಕ್ಕೆ ನಿಜವಾದ ಕಾರಣ ಎಂದು ಹೇಳುತ್ತಾರೆ. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಯಾಕೆ ಈ ವಜ್ರದ ಪ್ರತಿಯೊಂದು ಅಧ್ಯಾಯವು ರಕ್ತಪಾತ ಮತ್ತು ದುರಂತಗಳಿಂದ ತುಂಬಿದೆ? ಇಂದು ಕೊಹಿನೂರ್ ಲಂಡನ್ನಲ್ಲಿದೆ. ಭಾರತ ಸೇರಿದಂತೆ ಹಲವು ದೇಶಗಳು ಇದನ್ನು ಮರಳಿ ನೀಡುವಂತೆ ಆಗ್ರಹಿಸುತ್ತಿವೆ. ಆದರೆ ವಜ್ರ ಇನ್ನೂ ಬ್ರಿಟಿಷ್ ರಾಜಮನೆತನದ ವಶದಲ್ಲೇ ಇದೆ. ಕೊಹಿನೂರ್ ನಿಜವಾಗಿಯೂ ಶಾಪಗ್ರಸ್ತವೇ ಅಥವಾ ಇದು ಕೇವಲ ಅಧಿಕಾರ ಮತ್ತು ದುರಾಸೆಯ ಸಂಕೇತವೇ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ.